ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ನ ಕ್ರಿಕ್ ಪಾರ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಗನಾಥ್. ವಿಶ್ವದ ಶ್ರೀಮಂತ ಕ್ರಿಕೆಟ್ ಟೂರ್ನಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 19ರ ಮಿನಿ ಹರಾಜು ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ಮಂಗಳವಾರ ಅಬುಧಾಬಿಯಲ್ಲಿ ನಡೆದ ಹರಾಜಿನಲ್ಲಿ ಒಟ್ಟು 369 ಜನ ಆಟಗಾರರು ಭಾಗವಹಿಸಿದ್ದು 77 ಜನ ಆಟಗಾರರು ಮಾತ್ರ ಖರೀದಿಯಾಗಿದ್ದಾರೆ. ಈ ಬಾರಿ ವಿಶೇಷವಾಗಿ ಅನ್ಕ್ಯಾಪ್ಡ್ ಆಟಗಾರರು ದಾಖಲೆಯ ಮೊತ್ತಕ್ಕೆ ಮಾರಾಟವಾಗಿದ್ದಾರೆ. ಹಾಲಿ ಚಾಂಪಿಯನ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 8 ಜನ ಆಟಗಾರರನ್ನ ಖರೀದಿಸಿದೆ. ಇದರೊಂದಿಗೆ 2026ರ IPLಗೆ ಬಲಿಷ್ಠ ಆಟಗಾರರ ಪಡೆಯನ್ನ ರೂಪಿಸಿದೆ. RCB ಕೊಂಡುಕೊಂಡಿರುವ ಆ 8 ಜನ ಆಟಗಾರರನ್ನ ನೋಡೋದಾದ್ರೆ, ಟೀಮ್ ಇಂಡಿಯಾ ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್ ಅವರನ್ನ RCB ತಂಡ ಬರೋಬ್ಬರಿ 7 ಕೋಟಿಗೆ ತನ್ನ ತೆಕ್ಕೆಗೆ ಸೇರಿಸಿಕೊಂಡಿದೆ. ಕಳೆದ ಬಾರಿಯೂ ಕೂಡ ವೆಂಕಟೇಶ್ ಅಯ್ಯರ್ ಅವರಿಗಾಗಿ RCB ಅಂತಿಮ ಹಂತದ ತನಕ ಬಿಡ್ ಮಾಡಿತ್ತು. ಆದರೆ ಕೊನೆಗೆ ಕೋಲ್ಕತಾ ನೈಟ್ ರೈಡರ್ಸ್ ಕೈ ಮೇಲಾಗಿತ್ತು. ವೆಂಕಟೇಶ್ ಅಯ್ಯರ್ ಅವರು ಮುಖ್ಯವಾಗಿ ನಂಬರ್ 3ಯಲ್ಲಿ ಆಡಿಸಲು ದಿನೇಶ್ ಕಾರ್ತಿಕ್ ಅವರು ಈ ಒಂದು ಪ್ಲಾನ್ ಮಾಡಿ ಅವರನ್ನು ಕೊಂಡುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಇನ್ನು ಎರಡನೆಯದಾಗಿ ಅತ್ಯಂತ ಕಡಿಮೆ ಬೆಲೆಗೆ ಸಿಕ್ಕಿರುವಂತಹ ಆಟಗಾರ ಅಂತಂದ್ರೆ ಈ ನ್ಯೂಜಿಲೆಂಡ್ ವೇಗದ ಬೌಲರ್ ಜಾಕೋಬ್ ಡಫಿ. ಇವರನ್ನ RCB ತಂಡ 2 ಕೋಟಿ, ಅವರ ಮೂಲ ಬೆಲೆ ಏನು 2 ಕೋಟಿ ಇತ್ತು, 2 ಕೋಟಿಗೆ ಖರೀದಿ ಮಾಡುವಲ್ಲಿ ಯಶಸ್ವಿಯಾಗಿದೆ. T20 ವೇಗದ ಬೌಲರ್ ಕ್ರಮಾಂಕದಲ್ಲಿ ಹೇಸಲ್ವುಡ್ ಗಾಯದ ಸಮಸ್ಯೆಯಿಂದ ಬಳಲ್ತಾ ಇರೋದ್ರಿಂದಾಗಿ ಅವರನ್ನ ಕೊಂಡ್ಕೊಳ್ಳಲಾಗಿದೆ. ಇವರು T20 ವೇಗದ ಬೌಲರ್ ಕ್ರಮಾಂಕದಲ್ಲಿ 2ನೇ ಸ್ಥಾನದಲ್ಲಿದ್ದು ಅತ್ಯುತ್ತಮ ಬೌಲರ್ ಆಗಿ ಪರಿಣಾಮಕಾರಿ ಬೌಲಿಂಗ್ಗೆ ಹೆಸರುವಾಸಿಯಾಗಿದ್ದಾರೆ. ಇನ್ನು 3ನೇದಾಗಿ 30 ಲಕ್ಷ ಮೂಲ ಬೆಲೆ ಹೊಂದಿದ್ದ ಮಧ್ಯಪ್ರದೇಶದ ಬೌಲಿಂಗ್ ಆಲ್ರೌಂಡರ್ ಮಂಗೇಶ್ ಯಾದವ್ ಅವರನ್ನ RCB 5.2 ಕೋಟಿಗೆ ಖರೀದಿಸಿದೆ. ಇದು ದುಬಾರಿ ಅಂತ ಅನಿಸಿದ್ರು ಕೂಡ ಮಂಗೇಶ್ ಯಾದವ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಉತ್ತಮ ಸಾಮರ್ಥ್ಯ ಹೊಂದಿರುವುದರಿಂದ ಇವರು ಕೂಡ ತಂಡದ ಪರ ಅತ್ಯುತ್ತಮ ಪ್ರದರ್ಶನ ನೀಡುವ ನಿರೀಕ್ಷೆ ಇದೆ. ಈ ಹಿಂದೆ ಮಧ್ಯಪ್ರದೇಶ್ T20 ಲೀಗ್ಗಳಲ್ಲಿ ಅತ್ಯುತ್ತಮವಾದಂತಹ ಪರಿಣಾಮಕಾರಿ ಬೌಲಿಂಗ್ಗೆ ಹೆಸರುವಾಸಿಯಾಗಿದ್ದ ಮಂಗೇಶ್ ಯಾದವ್ ಅವರ ಮೇಲೆ ಪರಿಣಾಮಕಾರಿ ಪ್ರದರ್ಶನ ಬರಬಹುದು ಎನ್ನುವಂತಹ ನಂಬಿಕೆ ಇಟ್ಟು RCB ಖರೀದಿ ಮಾಡಿರುವಂತಹದ್ದು. ಇನ್ನು ಇಂಗ್ಲೆಂಡ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜೋರ್ಡನ್ ಕಾಕ್ಸ್ ಮೂಲ ಬೆಲೆ 75 ಲಕ್ಷ ಇತ್ತು. ಅದೇ ಮೂಲ ಬೆಲೆ 75 ಲಕ್ಷಕ್ಕೆ RCBಗೆ ಎಂಟ್ರಿ ಕೊಟ್ಟಿದ್ದಾರೆ. ಬಳಿಕ ಸಾತ್ವಿಕ್ ದೇಸ್ವಾಲ್, ವಿಕ್ಕಿ ಓಸ್ವಾಲ್, ಕಾನಿಷ್ಕ್ ಚೌಹಾಣ್, ವಿಹಾನ್ ಮಲ್ಹೋತ್ರಾ ಅವರನ್ನ ಮೂಲ ಬೆಲೆ 30 ಲಕ್ಷದೊಂದಿಗೆ RCB ಖರೀದಿಸುವಲ್ಲಿ ಯಶಸ್ವಿಯಾಗಿದೆ. ಹರಾಜಿನ ಬಳಿಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಡುವ 11ರ ಬಳಗ ಅಂದ್ರೆ ಪ್ಲೇಯಿಂಗ್ 11 ನೋಡುವುದಾದ್ರೆ, ನಿರೀಕ್ಷೆಯಂತೆ ಕಳೆದ ಬಾರಿಯಂತೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ಇನ್ನಿಂಗ್ಸ್ ಆರಂಭಿಸಬಹುದು. 3ನೇ ಕ್ರಮಾಂಕದಲ್ಲಿ 7 ಕೋಟಿಗೆ RCB ತಂಡ ಸೇರ್ಕೊಂಡಿರ್ತಕ್ಕಂತಹ ವೆಂಕಟೇಶ್ ಅಯ್ಯರ್ ಅವರನ್ನ ಆಡಿಸಬಹುದು. ಬಳಿಕ ನಂಬರ್ 4ರಲ್ಲಿ ನಾಯಕ ರಜತ್ ಪಟಿದಾರ್ ಕಣಕ್ಕಿಳಿಯಲಿದ್ದಾರೆ. ಇನ್ನು 6ನೇ ಮತ್ತು 5ನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಮತ್ತು ಟಿಮ್ ಡೇವಿಡ್ ಅವರನ್ನ ಕಣಕ್ಕಿಳಿಸಬಹುದು. ಇನ್ನು ಆಲ್ರೌಂಡರ್ ಕೋಟವನ್ನ ನೋಡೋದಾದ್ರೆ ಮಂಗೇಶ್ ಯಾದವ್ ಮತ್ತು ಕೃನಾಲ್ ಪಾಂಡ್ಯ ಅವರನ್ನ ಆಡಿಸಬಹುದು. ಬಟ್ ಅವರು ಅಲಭ್ಯರಾದಾಗ ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಾಗ ಕೆರಬಿಯನ್ ದೈತ್ಯ ರೊಮಾರಿಯೋ ಶೆಫರ್ಡ್ ಅವರನ್ನ ತಂಡದಲ್ಲಿ ಕರೆತರಬಹುದು. ಇನ್ನು ಬೌಲಿಂಗ್ ವಿಭಾಗದಲ್ಲಿ ನೋಡುವುದಾದ್ರೆ ಭುವನೇಶ್ವರ್ ಕುಮಾರ್, ಕಿವೀಸ್ನ ಜಾಕೋಬ್ ಡಫಿ, ಯಶ್ ದಯಾಳ್ ಅವರನ್ನು ಕೂಡ ಪ್ರಯತ್ನಿಸಬಹುದು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಳೆದ ಬಾರಿ ಅತ್ಯುತ್ತಮ ಪ್ರದರ್ಶನ ನೀಡಿದಂತಹ ಸುಯೇಶ್ ಶರ್ಮಾ ಅವರನ್ನ ಆಡಿಸುವ ಸಾಧ್ಯತೆ ಇದೆ. ಇನ್ನು ಮಾರ್ಚ್ 26ರಂದು ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 19ರ ಉದ್ಘಾಟನಾ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ ಎನ್ನುವ ಮಾಹಿತಿ ಇದೆ. ಈ ಒಂದು ಸುಳಿವನ್ನ ಈಗಾಗಲೇ ಸ್ವತಃ KSCA ನೂತನ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರೇ ನೀಡಿದ್ದಾರೆ. ಬೆಂಗಳೂರಿನಲ್ಲಿ 19ನೇ ಆವೃತ್ತಿಯ IPLನ ಮೊದಲ ಪಂದ್ಯ ನಡೆಯುವುದು ಬಹುತೇಕ ಖಚಿತ ಎನ್ನಲಾಗ್ತಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.